ನನ್ಗೆ ಇವತ್ತು ಬಹಳ ಸಂತೋಷ ಆಗ್ತಿದೆ. ವೆಂಕಟಸ್ವಾಮಿ ಅವರ ಪರಿವರ್ತನಾ ದಿನ ಅಂದ್ರೆ ಅವರ ಹುಟ್ಟಿದ ಹಬ್ಬದ ದಿನ ನಾನು ಸಾಮಾನ್ಯವಾಗಿ 15 ವರ್ಷಗಳಿಂದ ಮಿಸ್ ಮಾಡ್ಕೊಂಡೇ ಇಲ್ಲ. ಆದ್ರೆ ಇವತ್ತು ಈ ಸಮಾರಂಭದಲ್ಲಿ ಕೋಟ್ಯಾನಲ್ಲಿ ರಾಮಯ್ಯ ಸಿಗ್ತಾರೆ, ನಮ್ಮ ಪುಟ್ಟಯ್ಯ ಸಿಗ್ತಾರೆ, ನಮ್ಮ ಅಕ್ಕ ಲಲಿತಾ ನಾಯಕ್ ಸಿಗ್ತಾರೆ, ನಮ್ಮ ಗೋವಿಂದಣ್ಣ ಅವರೆಲ್ಲ ಬಹಳ ಹಳೆಯ ಪರಿಚಯ ನನಗೆ. ಅವತ್ತಿಂದಾನು ನಾನು ಏನು ಅಲ್ಲೇ ಇರೋದ್ರಿಂದಾನು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದು ವೆಂಕಟಸ್ವಾಮಿ ಅವರು. ಯಾಕೆ ಯಾವ ಕಾರಣಕ್ಕೂ ನಾನು ತಪ್ಪಿಸೋದಿಲ್ಲ ಇದನ್ನ. ಅವ್ರು ಮಾತಾಡಿದ್ರು 78 ವರ್ಷ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿಲ್ಲ ನನ್ನ ವಯಸ್ಸನ್ನು ಕೂಡ 10 ವರ್ಷ 10ಕ್ಕಿಂತ ಹೆಚ್ಚು ವರ್ಷ ಹೇಳ್ತಾರೆ. ಕಾರಣ ಏನು ಅಂದ್ರೆ ಒಂದೇ ಒಂದು ಕಾರಣ ಅದು ಹೇಳೋದಕ್ಕೆ, ನಾವು ಬಹಳಷ್ಟು ವರ್ಷಗಳಿಂದ ಹೋರಾಟದಲ್ಲಿದ್ದೀವಿ ಅಂತ ಜನಸಾಮಾನ್ಯರಿಗೆ ಬಂದ್ಬಿಟ್ಟಿದೆ. ವೆಂಕಟಸ್ವಾಮಿ ಅವರು 38 ವರ್ಷ ಅಂತ ಹೇಳಿದ್ರು. ಬಹಳ ಜನ ಅನ್ಕೊಂಡ್ರು 50 ವರ್ಷದಿಂದ ಇದ್ದಾರೆ ಹೋರಾಟದಲ್ಲಿ. ಅದೇ ರೀತಿ ನಾವು ಇಲ್ಲಿರೋ ಸಮಯನೇ ಇಲ್ಲ, ಹೋರಾಟದಲ್ಲಿ ಇದ್ದಾರೆ ಅನ್ನೋದು ಬಂದಿದೆ. ಆ ಕಾರಣಕ್ಕೆ ವಯಸ್ಸಿನ ಹೇಳ್ತಾರೆ ಹೊರತು ಬೇರೆ ಕಾರಣ ಅಲ್ಲ. ಅದು ಪ್ರಜಾವಾಣಿ ಅಂತಂದ್ರು ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ ಇನ್ಫಾರ್ಮೇಶನ್ ಅಂದ್ರೆ ಬೇಜಾರಾಗುತ್ತೆ. ಬಟ್ ಇದಕ್ಕೆ ಕಾರಣ ಇರುತ್ತೆ ಬಿಡಿ. ಯಾಕೆ ವೆಂಕಟಸ್ವಾಮಿ ಅವರು ನಮ್ಗೆ ಅಷ್ಟಭಿಮಾನ, ಅಪಾರ ಅಭಿಮಾನ? ನನ್ನ ಬದುಕಿನಲ್ಲಿ ಹಲವು ಜನರನ್ನ ನೋಡಿದೆ. ಅವರು ಅವರ ಸಿದ್ಧಾಂತ ಚಿಂತನೆ ಏನಾದರೂ ಇರಲಿ, ಮುಖ್ಯವಾಗಿ ಅವರು ಚೈತನ್ಯದ ಪರಿಕಲ್ಪನೆಗಳು, ಎನರ್ಜಿ. ಆ ಎನರ್ಜಿ ಹೇಗಿರುತ್ತೆ ಅಂದ್ರೆ ಎಲ್ಲರೂ ಹೇಳ್ತಾರೆ 8 ಗಂಟೆ ನಿದ್ದೆ ಮಾಡು, ಇಷ್ಟೊತ್ತಿಗೆ ತಿಂಡಿ ತಿನ್ನು, ಈ ಸ್ವಲ್ಪ ವಾಕ್ ಮಾಡು, ಇದೆಲ್ಲ ಹೇಳ್ತಾರೆ. ಆದ್ರೆ ಆ ಜನಗಳು ನಾನು ನೋಡಿದೀನಿ, ಕೆಲವು ಜನಗಳು ಅವರು ಅದನ್ನೆಲ್ಲ ಮೀರ್ಬಿಟ್ಟಿರ್ತಾರೆ. ನಾನು ನಥಿಂಗ್ ಬಟ್ ಎನರ್ಜಿ. ನಮ್ಮ ರಾಜ್ಕುಮಾರ್ ಆಗಿದ್ರು, ರಾತ್ರಿ 2 ಗಂಟೆ ಮಲ್ಕೊಂಡು ಬೆಳಿಗ್ಗೆ 5 ಗಂಟೆ ಶೂಟಿಂಗ್ ಬರೋರು. ಅದೇ ರೀತಿ ಪುಟ್ಟಣ್ಣಯ್ಯ ಇದ್ರು, ಅದೇ ರೀತಿ ನಂಜುಂಡಸ್ವಾಮಿ ಇದ್ರು, ಮತ್ತು ಅವರೆಲ್ಲರ ರೀತಿ ನಮ್ಮ ವೆಂಕಟಸ್ವಾಮಣ್ಣ ಇದ್ದಾರೆ. ಮತ್ತು ನನಗೆ ಅವರಲ್ಲಿ ಎಲ್ಲರಿಗಿಂತಲೂ ಹೆಚ್ಚು ಕಾಣೋದೇನು ಅಂತ ಹೇಳಿದ್ರೆ ಕಿಚ್ಚು. ಆ ಕಿಚ್ಚು ಹೇಗಿದೆ ಅಂದ್ರೆ ಸದಾ ಆ ಕಿಚ್ಚಿನಿಂದನೇ ಇರ್ತಾರೆ. ಅವರನ್ನ ನಾನು ದಲಿತ ನಾಯಕ, ದಲಿತ ಮುಖಂಡ, ದಲಿತ ಚಿಂತಕ ಅಂತ ಹೇಳೋದೇ ಇಲ್ಲ. ಅಂಬೇಡ್ಕರ್ ಅವರು ಅಷ್ಟೇ ಚಿಂತಕರು ಅವರು. ಮತ್ತು ವೆಂಕಟಸ್ವಾಮಣ್ಣ ಇದಾರಲ್ಲ, ದಲಿತ ಇರ್ಲಿಲ್ಲ, ಯಾವನೊಬ್ಬ ಒಕ್ಕಲಿಗ, ಲಿಂಗಾಯತ ಅಥವಾ ಬ್ರಾಹ್ಮಣ ಅವರು ಶೋಷಣೆಗೆ ಒಳಗಾಗಿದ್ದಾನೆ, ತೊಂದರೆ ಆಗ್ತಿದೆ ಅಂದ್ರೆ ಅಲ್ಲಿ ನಿಂತಿರ್ತಾರಲ್ಲಿ. ಸುಮಾರು 15 ವರ್ಷ ಆಯ್ತು ಆಕ್ಸಿಡೆಂಟ್. 15 ವರ್ಷಗಳ ಹಿಂದೆ ಒಂದು ಭೀಕರ ಅಪಘಾತಕ್ಕೆ ಸಿಗ್ತಾರೆ. ದೊಡ್ಡ ಕಾಕತಾಳೀಯ ಅಂದ್ರೆ ಅವತ್ತು ನನ್ನ ಬರ್ತ್ಡೇ. ನನ್ನ ಬರ್ತ್ಡೇಗೆ ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ. ನಾನು ದರ್ಗಾಗೆ ಹೋಗ್ಬಿಡ್ತೀನಿ. ಬರ್ತ್ಡೇಗೆ ನಾನು ಇರೋದಿಲ್ಲ ಎಲ್ಲೂ. ಆ ದರ್ಗಾ ಹೋಗ್ಬೇಕಾದ್ರೆ ಮಧ್ಯದಲ್ಲಿ 1 ಗಂಟೆ ಸಮಯದಲ್ಲಿ ನಮಗೆ ಫೋನ್ ಮಾಡ್ತಾರೆ. ನಾವು 12 ಗಂಟೆ ಹೋಗ್ಬೇಕು, ಹೊಸೂರ ಹತ್ರ ಇದ್ದೀವಿ, ನಮಗೆ ಫೋನ್ ಬರುತ್ತೆ. ಇನ್ನೂ ನನ್ನ ನಾಮಕ ಇದೆ, ಮಂಜುನಾಥ ಅದ್ದೆ ಅನ್ನುವ ನಮ್ಮ ಆತ್ಮೀಯ ಬರಹಗಾರ, ಪತ್ರಕರ್ತ ನನಗೆ ಫೋನ್ ಮಾಡ್ತಾರೆ. ಸರ್, ವಿಷಯ ಗೊತ್ತಾಯ್ತಾ ನಿಮ್ಗೆ? ನಾನು ಏನೋ ಇರುತ್ತೆ ಅದು ಅಂದ್ಕೊಂಡು ಏನ್ ಹೇಳ್ರಿ ಗೊತ್ತಿಲ್ಲ ಅಂತೇಳಿ. ಆಕ್ಸಿಡೆಂಟ್ ಆಗಿದೆ, ಮೋಸ್ಟ್ಲಿ ವೆಂಕಟಸ್ವಾಮಿ ಅವರು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ನೀವು ಅದು ನಾವು ಪದಗಳಲ್ಲಿ ಹಿಡಿಯೋಕ್ಕಾಗೋದಿಲ್ಲ. ಎಷ್ಟು ನಮಗೆ ಬರಿದಾಗ್ಬಿಡ್ತೀವಿ ಅಂದ್ರೆ ವಾಯ್ಸ್ ಹೊರಡಲ್ಲ. ನಾನು ಬಚ್ಚನ್ನು ನಮ್ಮ ಜೊತೆ ಇರೋ ಯಾರು ವಾಯ್ಸ್ ಹೊರಡ್ತಾ ಇಲ್ಲ. ನನ್ನ ಜೊತೆ ಇದ್ದ ಕೆಲವು ಹುಡುಗರು ಅಸ್ಗರ್, ಮೆಹಮೂದ್ ಎಲ್ಲರೂ ಹೋಗ್ತವ್ರು. ವೆಂಕಟಸ್ವಾಮಿ ಅವರು ವಾಯ್ಸ್ ಹೊರಡ್ತಾ ಇಲ್ಲ. ನಾನು ಸಿಕ್ಕಿದವ್ರಿಗೆಲ್ಲ ಅವ್ರು ಫೋನ್ ಮಾಡ್ತಾನೆ ಇದ್ದೀನಿ, ಆ ಫೋನ್ ಯಾರು ಎತ್ತಾ ಇಲ್ಲ. ಆಕ್ಸಿಡೆಂಟ್ ಆಗಿದೆ, ಹೋಗಿದೆ ಫೋನ್. ಕಡೆಗೆ ನಮ್ಗೆ 2 ಅವರ್ಸ್ ಆದ್ಮೇಲೆ ಹಿಂದೂದವ್ರಿಗೆ ಫೋನ್ ಮಾಡ್ತೀನಿ, ಮಾವಳ್ಳಿ ಶಂಕರ್ ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದೀನಿ. ಕಡೆಗೆ ಹೇಳ್ತಾರೆ ಅವ್ರ ಜೀವಕ್ಕೆ ಅಪಾಯ ಆಗಿಲ್ಲ, ಬಟ್ ಕಾಲು ಪರ್ಮನೆಂಟ್ ಡ್ಯಾಮೇಜ್ ಅನ್ಸುತ್ತೆ. ನಾನು ಹೇಳಿದೆ ಕಾಲು ಕೈ ಡ್ಯಾಮೇಜ್ ಆದ್ರೂ ಆ ಚೈತನ್ಯ ಬಹಳ ದೊಡ್ಡದು, ಬದುಕಿದ್ರೆ ಸಾಕು. ಎಲ್ಲಿದ್ದಾರೆ? ಮೈಸೂರಿನಲ್ಲಿದ್ದಾರೆ. ಆ ಮೈಸೂರು ಆಸ್ಪತ್ರೆಗೆ ನನಗೆ ಗೊತ್ತಿರೋ ಹುಡುಗರನ್ನು ಕಳಿಸ್ತೀನಿ, ಹೆಂಗಾದ್ರೂ ಮಾಡಿ ಮಾತನಾಡಿಸಿ. ಕಡೆಗೆ ಅವ್ರು ಮಾತನಾಡ್ಸಕ್ ಆಗೋದು ಆಪರೇಷನ್ ಆಗ್ತಾ ಇರ್ತಾರೆ 6 ಗಂಟೆಗೆ, ಸಂಜೆ 6 ಗಂಟೆಗೆ. ಆ ವಾಯ್ಸ್ ಗೊತ್ತು ಮರೆಯಕ್ಕಾಗಲ್ಲ. ನಾನು ಸಾರ್ ಹೆಂಗಿದ್ದೀರಿ? ವೆಂಕಟಸ್ವಾಮಿ ಅವರೇ ನನ್ನೆಲ್ಲ ಕೇಳೋದು ನೀವ್ ಹೇಗಿದ್ದೀರಿ ಅಂತೀನಿ. ನಾವು ಇಲ್ಲ ಸಾರ್, ಇಲ್ಲ ಒಂದು ನಾನು
ತೆಗಿಯೋಕೆ ಆಗೋದಿಲ್ಲ. ಅವ್ರ ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರಿ ಅವರು, ಅದರಿಂದ ಹೊರಗಡೆ ಬರೋದಕ್ಕೆ ವರ್ಷಾಂಗಟ್ಟಲೆ ಆಗ್ಬಿಡ್ತಿತ್ತು. ಯಾಕೆಂದ್ರೆ ಇವತ್ತು ಕೂಡ ನಾವು ಉತ್ಪ್ರೇಕ್ಷೆ ಮಾಡ್ತಿಲ್ಲ, ವಿಧಾನ ತೆಗಿತಿಲ್ಲ. ಯಾವುದೇ ರೀತಿ ಸಮಸ್ಯೆ, ಅದು ವೈಯಕ್ತಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಮೂಹಿಕ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಫಸ್ಟ್ ನಾನು ಬಚ್ಚಲ್ ಫೋನ್ ಮಾಡದೆ ವೆಂಕಟಸ್ವಾಮಿ ಅವರಿಗೆ. ಎಲ್ಲರೂ ಹೋಗ್ತದೆ, ಯಾರಿಗೆ ಸಮಸ್ಯೆ ಆದ್ರೂ ಫಸ್ಟ್ ಫೋನ್ ಮಾಡೋದು ಅವ್ರಿಗೆ. ಮತ್ತು ಅವ್ರು ಎಷ್ಟು ಕೆಲಸ ಗೊತ್ತಿರ್ತಾರೆ. ನಾನು ಆಕ್ಸಿಡೆಂಟ್ ವಿಷಯ ಹೇಳಿದೆ. ಆಕ್ಸಿಡೆಂಟ್ ಆದ 15 ದಿನಕ್ಕೆ ಕೇಳಿ ವಿರುದ್ಧ ಹೋರಾಟ ನಾವೆಲ್ಲ ಹೋಗಿದ್ದೀವಿ. ಬಹುಶಃ ಲಲಿತಾ ನಾಯಕರು ಇದ್ರು ಅನ್ಸುತ್ತೆ. ಅವತ್ತು ಎಲ್ಲರೂ ಪುಟ್ಟಣ್ಣಯ್ಯ, ನಾವು, ರೈತರುಗಳು, ಆಮೇಲೆ ದಲಿತ ಸಂಘಟಕರು ಎಲ್ಲ ಇರ್ತೀವಿ. ಲಗ್ಗೆ ಇರ್ತೀವಿ ವಿಧಾನಸೌಧಕ್ಕೆ 15 ದಿನ. ಅಷ್ಟೊತ್ತಿಗೆ ಬೆಂಗಳೂರು ಆಸ್ಪತ್ರೆಯಲ್ಲಿ ಇರ್ತಾರೆ, ಹೋಗಿ ನಾವು ಮಾತಾಡ್ಸ್ಕೊಂಡ್ ಬಂದಿರ್ತೀವಿ. ನಾನು ಮೆಟ್ಲು ಹತ್ತಾ ಇದ್ದೀನಿ, ಪಕ್ಕ ಒಂದು ಕೋಲ್ ಇಟ್ಕೊಂಡು ಬರ್ತಾ ಇದ್ದಾರೆ ವೆಂಕಟಸ್ವಾಮಿ. ನಾನು ಶಾಕ್ ಆಗಿ ನಿಂತ್ಕೊಳ್ತೀನಿ. ಮೇಜರ್ ಆಗಿರೋದು, ಆಪರೇಷನ್ ಆಗಿರೋದು, ಯಾಕೆ ಬಂದ್ರಿ ನೀವು? ಮೆಟ್ಲು ಬೇರೆ ಹತ್ತಾ ಇದ್ದೀನಿ. ಇಲ್ಲ ಸರ್, ನಾನು ತಡ್ಕೊಳಕ್ ಆಗ್ತಾ ಇಲ್ಲ, ಅಂದ್ರೆ ಚಳುವಳಿಲಿ ನಾನು ಇರ್ಬೇಕು ಅನ್ನೋದನ್ನ ಹೇಳ್ತಾರೆ. ಇದು ನಾವು ಇಲ್ಲಿ ಕೇಳೋದಕ್ಕೆ ಅಥವಾ ಮಾತನಾಡೋದಕ್ಕೆ ಶಬ್ದಗಳಷ್ಟೇ. ನಾವೆಲ್ಲ ಶಬ್ದಗಳನ್ನ ಹೊರಗಡೆ ಇಟ್ಕೊಂಡಿರೋರು. ಆದ್ರೆ ಅನುಭವಿಸ್ತಾ ಇರ್ತಾರಲ್ಲ, ಆ ರೀತಿ ದೈಹಿಕ ಸಂಕಟಗಳಿಗೆ ಬಹಳ ಸರಿ ನಾನು ಒಳಗಾಗಿದ್ದೀನಿ. ಆದ್ರೆ ಆ ಮಟ್ಟ ಅಲ್ಲ. ಯಾರೇ ಇದ್ರು 3 ತಿಂಗಳು ರೆಸ್ಟ್ ತಗೊಂಡ ಡಾಕ್ಟರ್ ಹೇಳಿರುವಾಗ 15 ದಿನ ಬರ್ತಾರೆ. ಯಾಕೆ ಆ ರೀತಿ ವರ್ತಿಸ್ತಾರೆ ಇವರು? ಯಾರೋ ಸುತ್ತಲಿನ ಜನಗಳನ್ನ ಪ್ಲೀಸ್ ಮಾಡಕ್ಕ, ಯಾಕೆಲ್ಲ ಚಪ್ಪಾಳೆ ತಗೊಳ್ಳೋದಕ್ಕ ಅಲ್ಲ. ಆ ರೀತಿ ವರ್ತಿಸೋದಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ಪರಿವರ್ತನೆ ಆಗಲಿ. ನಾನಿರುವ ಪರಿಸರ, ನಾನು ಮಾಡ್ತಾ ಇರೋ ನಡಿಗೆ, ಅಲ್ಲಿ ಏನು ಸರಿ ಇಲ್ವೋ, ಹಳ್ಳ ಕುಳಗಳಿದೆಯೋ ಅದನ್ನ ತೆಗಿಯೋಣ. ಈ ಒಂದು ಇದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ರಾಜಕಾರಣಿಗಳು ನೋಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಿ. ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳು ಹೋಗ್ತಾ ಇದ್ದಾರೆ. ಎಲ್ಲ ಅವನ್ನೆಲ್ಲ ನೀವು ಮಾತಾಡಿರ್ತೀರಿ, ಬಹಳ ಜನ ಅನ್ಕೊಂಡಿದೀನಿ. ಅವ್ರು ಕೇಳಿ ಏನು ಸರಿ ಮಾಡಕ್ಕಾಗುತ್ತಾ ಅಂತ. ಇಲ್ಲ, ಸಿಸ್ಟಮ್ ಕೆಟ್ಟೋಗಿದೆ, ಸಿಸ್ಟಮ್ ಹಾಳಾಗೋಗಿದೆ, ವ್ಯವಸ್ಥೆ ಕೆಟ್ಟೋಗಿದೆ. ನಾನು ಎಷ್ಟು ರೇಗ್ತೀನಿ ಅವ್ರಿಗೆಲ್ಲ ಅಂದ್ರೆ, ಯಾರಪ್ಪ ಈ ಸಿಸ್ಟಮ್ ಮಾಡಿದ್ರು? ನಾಯಿಗಳು ಮಾಡಿದ್ವಾ? ಹುಲಿಗಳು ಮಾಡಿದ್ವಾ? ನೀವೇ ಅಲ್ವಾ ಮಾಡಿರೋದು ಈ ಸಿಸ್ಟಮ್ನ? ಈ ಸಿಸ್ಟಮ್ ಗೊತ್ತಿರೋ ಈ ಭ್ರಷ್ಟಾಚಾರ, ಈ ಅಸಮಾನತೆ ಮತ್ತು ಈ ಫ್ಯೂಡಲ್ ಜಾತಿಗಳ ದಬ್ಬಾಳಿಕೆ ಯಾರು ಮಾಡಿದೀವಲ್ಲ? ಯಾರು ಮಾಡಿದ್ದು? ವಸ್ತುಗಳು ಮಾಡಿದ್ರ? ದೇವ್ರು ಮಾಡಿದ್ರ? ನೀವೇ ಮಾಡ್ಕೊಂಡಿರೋದು. ನೀವು ಮಾಡ್ಕೊಂಡಿರೋ ಸಿಸ್ಟಮ್ ನೀವು ಬದಲಾಯಿಸ್ತಾಳ. ಯಾಕೆಂದ್ರೆ ಯು ಆರ್ ಎಂಜಾಯಿಂಗ್ ಇಟ್. ಈಗ ಇವ್ರು ಹೇಳಿದ್ರು, ದಲಿತರು ಯಾವತ್ತೂ ದಲಿತ ಆಳ್ವಿಕೆಗೆ ಬರ್ತಾರೋ ಅವತ್ತು ಬದಲಾವಣೆ ಆಗತ್ತೆ ಅಂತ. ಅದನ್ನ 100ಕ್ಕೆ 100ರಷ್ಟು ಒಪ್ಪಿಕೊಂಡಿರೋನು, ಎಂಡಾರ್ಸ್ ಮಾಡೋದು ಹೇಳೋದು ನಾನು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ದೇಶ, ನಮ್ಮ ರಾಜ್ಯ, ವಿಶ್ವ, ಇದನ್ನೆಲ್ಲ ಆಳ್ತಾ ಇರೋದು ಅವರೇ. ಎಲ್ಲ ಒಳ್ಳೆಯವರು ಮತ್ತು ಶೋಷಕರು. ಶೋಷಣೆಗೆ ಒಳಗಾದವರು ಇವತ್ತು ಎಲ್ಲೂ ಅಧಿಕಾರ ಹಿಡಿದಿಲ್ಲ. ಯಾಕೆ ಅವ್ರು ಹಿಡಿಬೇಕು ಅಂತ ನಾನು ಬಯಸ್ತೀನಿ ಅಂದ್ರೆ, ಅವ್ರಿಗೆ ಮಾತ್ರ ಸಂಕಟ ಗೊತ್ತಿರುತ್ತೆ. ಶೋಷಣೆ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಕೋಟೆಗಾರಿನಲ್ಲಿ ರಾಮಯ್ಯ ಅವ್ರಿಗೆ ಗೊತ್ತಿರುತ್ತೆ, ಯಾರು ಗೊತ್ತಿದೆ? ಎಷ್ಟು ಅನುಭವಿಸಿದ್ದಾರೆ ನನ್ನ ಜನ ಅಂತ ಗೊತ್ತಿಲ್ವ ಅವ್ರಿಗೆ? ಪುಟ್ಟಯ್ಯ ಅವರು ಬೆಂಕಿಯ ಮಳೆಯಿಂದ ಯಾಕೆ ಹೇಳ್ತಾರೆ? ಆದ್ರೆ ಇವತ್ತು ಆಗಿರೋದು ಏನು ಅಂದ್ರೆ, ಇದು ಈ ಕ್ಷಣದಲ್ಲೂ ನನಗೆ ಕಾಣಿಸ್ತಿಲ್ಲ. ನನ್ಗೆ ಬಹಳ ಇಷ್ಟ ಆಯ್ತು ಪರಮೇಶ್ವರ್ ಬಿಡಿ, ಖರ್ಗೆ ಅವರು ಆಗಿದ್ದ ಕೃಷ್ಣ ಅವರ ಆದ ಟೈಮ್ನಲ್ಲಿ ಒಂದು ಸಾರಿ ನಮ್ಮ ಬದುಕಿನಲ್ಲಿ ಕರ್ನಾಟಕ ಉದ್ಧಾರ ಆಗುತ್ತೋ ಇಲ್ಲೋ ಎರಡನೇ ವಿಷಯ. ನಾನು ಬದುಕಿರುವಾಗ ಒಬ್ಬ ದಲಿತ ಮತ್ತು ಒಬ್ಬ ಮುಸ್ಲಿಂ ಸಿಎಂ ಆಗೋದನ್ನ ನೋಡ್ಬೇಕು ನಾನು. ಇದನ್ನು ಬಹಳ ಸರಿ ಹೇಳ್ಕೊಂಡಿದ್ದೀನಿ. ಅವ್ರು ಬಂದಾಗ ಜನ ಹೇಗಿರ್ತಾರೆ, ಏನ್ ಬದಲಾಗುತ್ತೆ? ಇವತ್ತು ಸ್ವಾಮಿ ನಾನು ಒಂದೇ ಒಂದು ಹೇಳ್ತೀನಿ, ಬರೀ ದಲಿತರಲ್ಲ, ಇವತ್ತಿನ ದಲಿತ. ಯಾಕೆಂದ್ರೆ ಅಲ್ಲಿ ಅಂಬೇಡ್ಕರ್ ಅವರ ಕಾರಣಕ್ಕೆ ಮಹಾಚಿಂತಕ, ಈ ನಮ್ಮ ನೆಲ ಕಂಡ ಮಹಾನ್ ಚಿಂತಕ. ಅವ್ರ ಆರೋಗ್ಯವನ್ನ ಲೆಕ್ಕಿಸದೆ ನೋಡಿ, ಈ ಚಿಂತಕರು ಇರ್ತಾರಲ್ಲ, ಅವ್ರು ನೋಡಿದೀನಿ ನಾನು. ಕೋಟೆಗಾರಿನಲ್ಲಿ ಅವ್ರ ಜೊತೆ ಬಹಳ ಸರಿ ಆರ್ಗ್ಯೂ ಮಾಡಿದೀನಿ, ನಮ್ ಡಿಸಿಪ್ಲಿನ್ ಬೆಳೆಸ್ಕೊಳ್ಳಿ ಅಂತ. ಸಿದ್ಧಲಿಂಗಯ್ಯನ ಜೊತೆ ಜಗಳ ಆಡಿದೀನಿ, ಕವಿ ತೀರ್ಕೊಂಡ್ಬಿಟ್ಟವರು. ಎಲ್ಲಿ ಹೋಗ್ತಾರೆ ಅಂದ್ರೆ ಆ ಸಂಕಟದ ಇದರಲ್ಲಿ ಹೋರಾಟಕ್ಕೆ ಬಂದಾಗ ಬಹಳಷ್ಟು ಸಾರಿ ಹೆಲ್ತ್ ಕಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ನಮ್ಮ ವೆಂಕಟಸ್ವಾಮಿ ಅವರು, ಹಿಂದೂತರು, ವಿ ನಾಗರಾಜ್ ಇವರೆಲ್ಲ ಹೆಲ್ತ್ ಉಳಿಸ್ಕೊಂಡಿದ್ದಾರೆ. ನಾನು ಫಸ್ಟ್ ಹೇಳಿದ್ರೆ ಹೆಲ್ತ್ ಉಳಿಸ್ಕೊಳ್ಳಿ. ಅಂಬೇಡ್ಕರ್ ಏನಾದ್ರು ಇನ್ನೊಂದು 20 ವರ್ಷ ಇದ್ದಿದ್ರೆ ಏನಾಗ್ತಾ ಇತ್ತು ನಮ್ಮ ದೇಶ? ನಾನು ನೆನೆಸ್ಕೊಳ್ಳದೆ ಅದನ್ನ.
ಅವರು 65ರಲ್ಲಿ ಹೋಗೋ ಬದಲು 85ಕ್ಕೆ ಹೋಗಿದ್ರೆ ಏನೆಲ್ಲ ಬದಲಾವಣೆ ಆಗ್ತಿತ್ತು, ಕಾನೂನು ಎಷ್ಟು ಬಿಗಿ ಆಗ್ತಿತ್ತು. ಯಾಕೆಂದ್ರೆ ಕಾನೂನು ಬರೀ ದಲಿತರಿಗೆಲ್ಲ ದಲಿತರಿಗೆ ಮಾಡಿರ್ಲಿಲ್ಲ, ಅವರು ಎಲ್ಲ ಭಾರತೀಯರಿಗೆ ಮಾಡಿದ್ದು. ಕಾನೂನಿಗೆ ಬೆಲೆ ಕೊಟ್ರೆ ಎಲ್ಲವೂ ಸರಿಪಡಿಸಬಹುದು ಅನ್ನೋ ನಂಬಿಕೆ ಇತ್ತು ಅವರಿಗೆ. ಇವತ್ತು ಅವರ ಇದು ಪಾರ್ಟಿಷನ್ ಆಫ್ ಇಂಡಿಯಾ ಇವನ್ನೆಲ್ಲ ನನಗೆ ಈಗಲೂ ಗೊತ್ತಿಲ್ಲ. ಯಾವ ಯೂನಿವರ್ಸಿಟಿನೂ ಅದನ್ನ ಟೆಕ್ಸ್ಟ್ ಮಾಡೋದಕ್ಕೆ ನನಗೆ ಕಾಣಿಸೇ ಇಲ್ಲ. ಬಟ್ ನಾನು ಭಾರತೀಯ ಲೇಖಕರಲ್ಲಿ, ಬರೀ ಚಿಂತಕರಲ್ಲ, ಲೇಖಕರು ಸಾಹಿತ್ಯಗಳಲ್ಲಿ ಓದಿದ ಒಂದು ಅತ್ಯುತ್ತಮ ಪುಸ್ತಕ ಅದು. ಅದರಲ್ಲಿ ಮನುಷ್ಯಂದು ಸಮೂಹಗಳು ಇದ್ರ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಆ ಪುಸ್ತಕವನ್ನ ಹಿಂದೂಗಳು ಪುರಸ್ಕರಿಸ್ತಿಲ್ಲ. ಯಾಕೆಂದ್ರೆ ಅಲ್ಲಿರೋ ಈ ಸನಾತನ ಅಂತ ಹೇಳ್ತೀವಲ್ಲ, ಅದನ್ನ ಖಂಡಿಸಿ ಹೇಳ್ತೀವಿ. ಅದೇ ರೀತಿ ಮುಸ್ಲಿಮರು ಓದಿಲ್ಲ, ಯಾಕೆಂದ್ರೆ ಇಸ್ಲಾಂನ ಖಂಡಿಸಿದ್ರು. ಹೇಗಿತ್ತು ನೋಡಿ, ಅವರು ಒಪ್ಪಿಲ್ಲ, ಇವರು ಒಪ್ಪಿಲ್ಲ. ಆದ್ರೆ ವಾಸ್ತವವನ್ನ ಅಕ್ಷರಗಳಿಗೆ ಅಷ್ಟು ಚೆನ್ನಾಗಿ ಹಿಡಿದಿದ್ದಾರೆ, ಅಷ್ಟು ಚೆನ್ನಾಗಿ. ಪ್ರತಿಯೊಂದು ಯೂನಿವರ್ಸಿಟಿನಲ್ಲೂ ಅದು ಆಗ್ಬೇಕು. ನಾನು ಎಲ್ಲರಿಗೂ ಕೇಳ್ತೇನೆ, ಸಂವಿಧಾನ ಓದಿದ್ದೀನಿ ಅಂತಾರೆ, ಹೇಳ್ತಾರೆ ಆ ಪುಸ್ತಕ ಓದಿರೋ ಕಮ್ಮಿ. ಸೊ ಇದರಲ್ಲಿ ಈ ಬದಲಾವಣೆ ಬರಬೇಕು. ಯಾಕೆ ಯಥಾಸ್ಥಿತಿವಾದವನ್ನ ಬಯಸದೇ ಇರೋರು ಯಾರು ಅಂತ ಹೇಳಿದ್ರೆ ಕ್ರಾಂತಿಕಾರಿಗಳು ಮಾತ್ರ. ಕ್ರಾಂತಿಕಾರಿ ಮುಂದೆ ಅವನು ಮಿನಿಸ್ಟರ್ ಆಗಲ್ಲ, ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಕ್ರಾಂತಿ ಇವನು ಮಾಡ್ತಾನೆ, ರಾಜಕಾರಣಿಗಳಾಗ್ತಾರೆ. ಇವತ್ತು ಬರ್ತಾ ಇದೆ ಕಾಂಗ್ರೆಸ್, ಇವತ್ತು ವೆಂಕಟಸ್ವಾಮಿ ಅವರು ಇಲ್ಲ. ಕಾಂಗ್ರೆಸ್ ಇಷ್ಟು ಅಧಿಕಾರಕ್ಕೆ ಬರೋದಕ್ಕೆ ಬರೀ ಕಾಂಗ್ರೆಸ್ ವರ್ಕರ್ಸ್ ಕಾರಣನ, ಇಲ್ಲಿರೋ ಪ್ರಗತಿಪರರು ಅವ್ರಿಗಿಂತಲೂ ಹೆಚ್ಚಿಗೆ ಕಾರಣ. ಅವ್ರು ಯಾರು ಅವರಿಂದ ಏನೂ ಬಯಸ್ತಿಲ್ಲ, 100 ರೂಪಾಯಿ ಬಯಸ್ತಿಲ್ಲ, ಜೀತದ ಆಳ ತರ ಕೆಲಸ ಮಾಡಿದ್ದಾರೆ. ಎಲ್ಲ ಬರಹ ಕುವೆಂಪು ಕಾಲದಿಂದ ಈ ಕ್ಷಣದವರೆಗೂ ಎಲ್ಲರೂ ಪ್ರಗತಿ ಬಯಸೋ ಎಲ್ಲ ಲೇಖಕರು RSS ನ ವಿರೋಧ ಮಾಡಿದ್ದಾರೆ. ನಾನು ಒಂದು 3-4 ವರ್ಷದ DK ಶಿವಕುಮಾರ್ ಸಿಗ್ತಾರೆ ಬೇರೆ ಸಂದರ್ಭದಲ್ಲಿ, ಮನೆಗೆ ಬರ್ತಾರೆ. ಆಗ ಹೇಳ್ತೀನಿ ನಾನು, ನಿಮಗೆ ನಾವೆಲ್ಲ ಜೀತದ ಆಳುಗಳು, ನಿಮಗೆ ಬರಹಗಾರರು ಪ್ರಗತಿಪರರು ಅಂದ್ರೆ ಜೀತದ ಆಳುಗಳು. ನೀವು ಅಲ್ಲಿ ಕೂತ್ಕೊಂಡಾಗ ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು, ರಾಹುಲ್ ಗಾಂಧಿ ಮಾಡಿದ್ರು. ನಿಮ್ ಇಡೀ ಪಕ್ಷ ಉಳಿಸಿರೋದೇ ಈ ಜನಗಳು. ಅದಕ್ಕೋಸ್ಕರ ಹೆಲ್ತ್ ಕಳ್ಕೊಂಡಿದ್ದಾರೆ. ನಿನ್ನೆ ಕೂಡ ಆ ಗುಂಪಿನಲ್ಲಿ ಅಂತೂ ಒಬ್ರು ಕಾಣಲಿಲ್ಲ, ನನಗೆ ಒಬ್ರು ಕಾಣಿಸ್ತಿಲ್ಲ. ನಾನು ಎಷ್ಟು ಸಿಟ್ಟಾಗ್ತಿದ್ರೆ ಹೇಳ್ತಿದ್ದೆ, ಫಸ್ಟ್ ಆಫ್ ಮಾಡ್ರಿ ಇದನ್ನ, ಇವ್ರಿಗೋಸ್ಕರ ಹವಾ ಸೃಷ್ಟಿಸೋರು, ಪರಿಸರ ಬದಲಾಯಿಸೋರು ಅವರು ಅಂತ ಹೇಳ್ತಿದ್ದೆ. ಮಾಡ್ತಾ ಇಲ್ಲ. ಇದು ಮಾಡ್ಬೇಕಾದ್ರೆ ವೆಂಕಟಸ್ವಾಮಿ ಅವರೇ ಒಂದೇ ದಾರಿ, ದಲಿತರು ಮತ್ತು ಮುಸ್ಲಿಮರು ಅಣ್ಣ ತಮ್ಮಂದಿರಾಗಬೇಕು. ಯಾಕಂದ್ರೆ ಈ ಕ್ಷಣದ ದಲಿತರು ಮುಸ್ಲಿಮರು ನಮ್ಮ ಸಂವಿಧಾನದ ಕಾರಣಕ್ಕೆ, ಅಂಬೇಡ್ಕರ್ ಅವರ ಕಾರಣಕ್ಕೆ ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸಿಕ್ಕಿದೆ. ಇವತ್ತು ಕೂಡ ರಿಸರ್ವೇಶನ್ ಬಗ್ಗೆ ಮಾತನಾಡ್ತಾರೆ. ಧರ್ಮೀಯರು ತಿಳ್ಕೊಳ್ಳೋರು ರಿಸರ್ವೇಶನ್ ಬೇಕಿಲ್ಲ, ನಾವೆಲ್ಲ ಒಂದೇ ಅಂತಾರೆ. ಒಂದೇ ಒಂದು ಕಾರ್ಪೊರೇಷನ್ ಸೀಟ್ ಗೆಲ್ಲಕ್ಕಾಗಲ್ಲ ದಲಿತರು ರಿಸರ್ವೇಶನ್ ತೆಗೆದ್ರೆ. ನಾನು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡು ಹೇಳ್ತಿರೋದು, MLA ಬಿಟ್ಬಿಡಿ, MP ಬಿಟ್ಬಿಡಿ, ಗೆಲ್ಲಕ್ಕಾಗಲ್ಲ. ಅಷ್ಟು ಆಳವಾಗಿ ಬೇರೂರು ಬಿಟ್ಟಿದೆ, ಅಷ್ಟು ಆಳವಾಗಿ ಆಚರಣೆಯಲ್ಲಿದೆ. ಪಾಲಿಸ್ತಾ ಇದ್ದವರು ಯಾರು? ಮನುಸ್ಮೃತಿ ಬರೆದವರು, ವೇದಗಳನ್ನ ಬರೆದವರಲ್ಲ, ಈ ದೇಶದ ಶೂದ್ರ ಜನಾಂಗಗಳು. ಇದನ್ನ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ಈ ದೇಶ ನಾಶ ಮಾಡಿದ್ದೇ ಶೂದ್ರ ಜನಾಂಗಗಳು. ದಲಿತ ಬ್ರಾಹ್ಮಣ ಮಾಡಲಿಲ್ಲ, ಮನು ಮಾಡಲಿಲ್ಲ, ಇವರೇ ಮಾಡಿದ್ದು. ಅವ್ರಿಗೆ ಓಲೈಸೋಣ ಅಂತ ಹೇಳಿ ಮಾಡಿದ್ರು. ಅವ್ರು ಯಾರು ಟಚ್ ಮಾಡ್ಕೊಂಡ್ರೆ ಮೈ ಮೇಲೆ ನೀರು ಹಾಕೊಂಡ್ಬಿಡ್ತಾರೆ. ಆದ್ರೆ ಇವ್ರು ಹಾಗಲ್ಲ, ಯಾರು ಟಚ್ ಮಾಡಿದ್ರೆ ನೀರು ನಮ್ಗೆ ಯಾಕೆ ಹೇಳಿಲ್ಲ ಅಂತ ಹೇಳಿ ಹೊಡಿತಾರೆ. ನಮ್ಮ ಹೆಣ್ಣು ಮಕ್ಳು ಏನಾದ್ರು, ಒಕ್ಕಲಿಗ ಹೆಣ್ಮಕ್ಳು, ಕುರುಬ ಹೆಣ್ಮಕ್ಳು, ಲಿಂಗಾಯತ ಹೆಣ್ಮಕ್ಳು, ಒಬ್ಬ ದಲಿತ ಹುಡುಗನ ದಲಿತ ಹುಡುಗರು ತುಂಬಾ ವಿದ್ಯೆಯಲ್ಲಿ ತುಂಬಾ ಮೇಲೆ ಬರ್ತಾ ಇದ್ದಾರೆ. ಅವ್ರನ್ನ ಜೊತೆ ಓಡಾಡ್ಬಿಟ್ಟು ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ, ಮಂಡ್ಯ, ಹಾಸನ ಇವತ್ತು ಕೂಡ ಹೆಣ್ಣು ಮಗಳು ಆತ್ಮಹತ್ಯೆ. ಅದು ಆಕ್ಚುಲ್ ಆಗಿ ಆತ್ಮಹತ್ಯೆ ಅಲ್ಲ, ಇವರು ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸ್ತಾರೆ. ಇವತ್ತಿಗೂ ಕೂಡ ಇದೆ. ಈ ರಿಸರ್ವೇಶನ್ ಇರೋದ್ರಿಂದ ಇವ್ರು ಬರ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಬಂದು ಸೆಕ್ಯುಲರ್ ಪಾರ್ಟಿಗಳಿದ್ದಂಗೂ ಮುಸ್ಲಿಮರು ಯಾವತ್ತೂ 5% ಮೇಲೆ ಲೆಜಿಸ್ಲೇಚರ್ ಅಲ್ಲೂ ಇಲ್ಲ, ಪಾರ್ಲಿಮೆಂಟ್ ಅಲ್ಲೂ ಇಲ್ಲ. ಏನು ಮಾಡ್ಬೇಕು ಅವರು? ಈಗ ಇವರು ಬಿಟ್ಬಿಡ್ಬೇಕು. ಈ ರೂರಲ್ ಕಾಸ್ಟ್ಗಳು ಬಿಟ್ಟು ಅವರು ಇವರು ಒಟ್ಟಾಗಿ ಎಲ್ಲ ಸೇರಿ ಬದಲಾಯಿಸಬೇಕು ಅಂತ ನಾಂದಿ. ಯಾಕೆಂದ್ರೆ ಎಲ್ಲರೂ ಹೊಟ್ಟೆ ಹಸ್ತಿಗೆ ನನ್ಗೆ ಬಹುಶಃ ಸ್ವಲ್ಪ ಊಟ ಆದ್ಮೇಲೆ ಮಾಡಿದ್ರೆ ಇನ್ನೂ ಬಹಳ ಮಾತಾಡ್ತಿದ್ದೆ. ನಾನು ನಿಮ್ ಜೊತೆ ಹಂಚ್ಕೊಳ್ಳೋಕೆ ಇಷ್ಟ ಆಗಿದೆ. ನನಗೆ ಬಹಳಷ್ಟು ಜನ ತೆರೆದ ಮನಸ್ಸು ಇದೀರಿ. ನಾನು ಹೇಳೋದು ಒಂದೇ, ಈ ದೇಶ ಬದಲಾಗಬೇಕು ಅಂದ್ರೆ ಈ ದೇಶದ ದಲಿತ ಜನಾಂಗ ಮತ್ತು ಮುಸ್ಲಿಂ ಜನಾಂಗ ಒಂದಾಗಬೇಕು. ದಟ್ ಇಸ್ ದ ಓನ್ಲಿ ವೇ. ಎಲ್ಲ ರೀತಿಯಲ್ಲೂ ಬದಲಾವಣೆ ಬರಬೇಕಾದ್ರೆ
ನಾನು ಯಾರು ವೆಬ್ಸೈಟ್ ಹೇಳ್ತಾ ಇಲ್ಲ, ರಾಜಕಾರಣಿ ಎಲ್ಲ, ಆಳವಾಗಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀನಿ, ಬರಬೇಕು. ಯಾಕೆಂದ್ರೆ ಸಂಕಟಕ್ಕೆ ಸಿಕ್ಕಿರೋ ಜನ ಮಾತ್ರ ಉತ್ತಮ ಸಮಾಜ ಕಟ್ತಾರೆ, ಬೇರೆ ಕೈಲಾಗಲ್ಲ. ನಿಮ್ಮೆಲ್ಲರಿಗೂ ನಾನು ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.